ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೂರುದಾರ ತೋರಿಸಿದ ಸ್ಥಳದಲ್ಲಿ ಉತ್ಖನನ ಪ್ರಕ್ರಿಯೆ ಶುರುವಾಗುತ್ತೆ. ನಿನ್ನೆಷ್ಟೇ ಸ್ಥಳ ಮಹಜರಿಗೆ ಅಂತ ಅನಾಮಿಕ ದೂರುದಾರನನ್ನ ಕರ್ಕೊಂಡು ಹೋಗ್ಲಾಗಿದೆ. ಅಲ್ಲಿ 13 ಸ್ಥಳಗಳನ್ನ ಆತ ತೋರಿಸಿದ್ದಾನೆ. ಎಲ್ಲೋ ಬೋರ್ಡ್ಗಳನ್ನ ಹಾಕಿ ಮಾರ್ಕಿಂಗ್ ಮಾಡಿದ್ದಾರೆ. ನೇತ್ರಾವತಿ ನದಿ ತಟದ ಕಾಡಿನಲ್ಲಿ ನಡೆಯುವಂತ ಶೋಧ ಕಾರ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರುವಾಗುತ್ತೆ. ಸ್ಥಳಕ್ಕೆ ಅರಣ್ಯ ಇಲಾಖೆಯ 12 ಗುತ್ತಿಗೆ ಕೂಲಿ ಕಾರ್ಮಿಕರು ಆಗಮಿಸಿದ್ದಾರೆ. ಸಮಾಧಿ ಅಗೆಯೋದಕ್ಕೆ ಸಂಪೂರ್ಣ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅರಣ್ಯ ಪ್ರದೇಶದಲ್ಲಿ ಅಗೆಯುವ ಕಾರ್ಯ ಶುರುವಾಗುತ್ತೆ. ಧರ್ಮಸ್ಥಳ ಗ್ರಾಮದಲ್ಲಿ ಹೂತಿಟ್ಟ ಶವಗಳು ಹಿಂದೆ ಹೊರಕ್ಕೆ ಬರುತ್ತಾ? ಹಾಗಾದ್ರೆ ಡಿಗ್ಗಿಂಗ್ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಯಾರ್ಯಾರು ಬೇಕೋ ಅವರೆಲ್ಲರನ್ನೂ ಕೂಡ ಈಗಾಗಲೇ ಕರೆಸ್ಕೊಂಡಿದ್ದಾರೆ. ಕೂಲಿ ಕಾರ್ಮಿಕರಿರ್ಬೋದು, ಜೊತೆಗೆ ಐಡೆಂಟಿಫೈ ಮಾಡೋದಕ್ಕೆ ಅಂತ ಅನಾಮಿಕ ದೂರುದಾರ ಈಗಾಗಲೇ ಇದ್ದಾನೆ. ನಿನ್ನೆ 13 ಸ್ಥಳಗಳನ್ನು ಮಾರ್ಕಿಂಗ್ ಮಾಡಲಾಗಿತ್ತು. ಆ ಸ್ಥಳಗಳಿಗೆ ಯಾರು ಹೋಗಬಾರ್ದು ಅನ್ನುವಂಥ ಕಾರಣಕ್ಕೆ ಭದ್ರತೆಯನ್ನು ಕೂಡ ಕೊಡಲಾಗಿದೆ. ಸಾಕ್ಷ್ಯ ನಾಶ ಆಗಬಾರ್ದು ಅನ್ನೋ ಕಾರಣಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೂತಿಟ್ಟ ಶವವನ್ನ ಹೊರತೆಗೆಯುವಂತ ಪ್ರಕ್ರಿಯೆ ಶುರುವಾಗುತ್ತೆ. ಈಗಾಗಲೇ ಕೂಲಿ ಕಾರ್ಮಿಕರು ಆಗಮಿಸಿದ್ದಾರೆ. ಅರಣ್ಯ ಇಲಾಖೆಯ ಪ್ರದೇಶದಲ್ಲಿ ಬರುವಂತ ಜಾಗ ಇದು. ನೂರಾರು ಶವಗಳನ್ನ ಈ ರೀತಿಯಾಗಿ ನಾನು ಹೂತಿಟ್ಟಿದ್ದೆ, ಪಶ್ಚಾತ್ತಾಪ ನನಗೆ ಕಾಡ್ತಾ ಇದೆ ಅಂತ ಒಂದು ಪಶ್ಚಾತ್ತಾಪದ ಪತ್ರವನ್ನ ಆತ ಬರೆದಿದ್ದ. ಅದರಲ್ಲಿ ಉಲ್ಲೇಖ ಮಾಡಿದ್ದ, ನಾನು ಬೇಕಿದ್ರೆ ಹೂತಿಟ್ಟ ಶವಗಳನ್ನ ತೋರಿಸ್ತೀನಿ, ಹೊರ ತೆಗೆಯೋದಕ್ಕೆ ರೆಡಿ ಇದ್ದೀನಿ ಅಂತ. ಹಾಗಾಗಿ ನಿನ್ನೆಯಿಂದ ಸ್ಥಳ ಮಹಜೂರು ಪ್ರಕ್ರಿಯೆ ಶುರುವಾಗಿತ್ತು. 2-3 ಗಂಟೆಗಳ ಕಾಲ ಸ್ಥಳ ಮಹಜೂರು ಮಾಡಿದ್ರು. ತದನಂತರ ಮಾರ್ಕಿಂಗ್ ಕೂಡ ಮಾಡಲಾಗಿತ್ತು. ಆ ಮಾರ್ಕಿಂಗ್ ಮಾಡಿದ ಜಾಗದಲ್ಲಿ ಈಗ ಡಿಗ್ಗಿಂಗ್ ಪ್ರೊಸೀಜರ್ ಶುರುವಾಗುತ್ತೆ. ಅಗಿತಾರೆ. ಆ ಸಂದರ್ಭದಲ್ಲಿ ಯಾರ್ಯಾರ ಶವಗಳು ಸಿಗಬಹುದು, ಇವತ್ತೇ ಹೊರಕ್ಕೆ ತೆಗಿತಾರಾ, ಯಾವ ಸ್ಥಿತಿಯಲ್ಲಿ ಆ ಶವ ಇರಬಹುದು, ಅಸ್ಥಿಪಂಜರ ಸಿಗುತ್ತಾ, ಸಿಕ್ಕರು ಎಲ್ಲೆಲ್ಲಿ ಏಟು ಬಿದ್ದಿರುತ್ತೆ, ತಲೆಬುರುಡೆಗೆ ಏಟು ಬಿದ್ದಿರಬಹುದು. ಅಂದರೆ ಈಗ ಅಲ್ಲಿನ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಸಿಗ್ತಾ ಇರುವಂಥ ಮಾಹಿತಿ, ಆರೋಪಗಳನ್ನ ನಾವು ಗಮನಿಸಿದಾಗ ಯಾವ್ಯಾವ ಸ್ಥಿತಿಯಲ್ಲಿ ಇತ್ತು ಅಂತ ಈಗಾಗಲೇ ಆ ಅನಾಮಿಕ ದೂರುದಾರ ಹೇಳಿದ್ದಾನೆ. ನೋಡಿ, ಆತನನ್ನ ಕರ್ಕೊಂಡು ಬಂದಿದ್ದಾರೆ. ವಿಜುವಲ್ಸ್ ನೀವು ಗಮನಿಸ್ತಾ ಇದ್ದೀರಾ. ಸ್ಥಳಕ್ಕೆ ಇಲಾಖೆಯ 12 ಗುತ್ತಿಗೆದಾರರು ಕೂಡ ಬಂದಿದ್ದಾರೆ. ಜೊತೆಗೆ ಸಮಾಧಿ ಅಗೆಯೋದಕ್ಕೆ ಅಂತ ಸಂಪೂರ್ಣ ಸಿದ್ಧತೆಯನ್ನ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರೆಡಿ ಮಾಡಿಕೊಂಡಿದೆ. ಕೂಲಿ ಕಾರ್ಮಿಕರನ್ನ ಕರ್ಕೊಂಡು ಬಂದಿದ್ದಾರೆ. ಡಿಗ್ಗಿಂಗ್ ಪ್ರೊಸೀಜರ್ ಅಂತ ಬಂದರೆ ಈಗ ಅಲ್ಲಿ 13 ಸ್ಥಳಗಳನ್ನು ಅಥವಾ ಜಾಗಗಳನ್ನ ಆತ ಗುರುತಿಸಿದ್ದಾನೆ. ಅಂದರೆ ಅಲ್ಲಿ ಎಲ್ಲ ಕಡೆ ಕೂಡ ಆ ಡಿಗ್ಗಿಂಗ್ ಪ್ರಕ್ರಿಯೆ ನಡಿಬೇಕು ಅಂತ ಅಂದರೆ ಒಂದಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಒಂದೊಂದು ಜಾಗವನ್ನು ಅಗೆಯೋದಕ್ಕೂ ಕೂಡ ಇಂತಿಷ್ಟು ಸಮಯ ಬೇಕಾಗುತ್ತೆ. ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ನೋಡ್ತಾ ಇದ್ದೀರಾ. ಅರಣ್ಯ ಪ್ರದೇಶದಲ್ಲಿ ಶವ ಹೊರ ತೆಗೆಯೋದಕ್ಕೆ ಕ್ಷಣಗಣನೆ ಎದುರಾಗಿದೆ. ಬೆಳ್ತಂಗಡಿಯಿಂದ ಧರ್ಮಸ್ಥಳ ಗ್ರಾಮಕ್ಕೆ ಈಗಾಗಲೇ ಪೊಲೀಸರು, ಎಸ್ಐಟಿ ಅಧಿಕಾರಿಗಳು ಆಗಮಿಸಿದ್ದಾರೆ. ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ನೇತೃತ್ವದಲ್ಲಿ ಉತ್ಖನನ ಪ್ರಕ್ರಿಯೆ ಶುರುವಾಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಮಾಧಿ ಸ್ಥಳಕ್ಕೆ ದೂರುದಾರ ಆಗಮನ ಅಂತ ಹೇಳಲಾಗ್ತಾ ಇತ್ತು. ಈಗಾಗಲೇ ಆಲ್ರೆಡಿ ಕರ್ಕೊಂಡು ಬಂದಿದ್ದಾರೆ. ಗಮನಿಸ್ತಾ ಇದ್ದೀರಾ ನೀವು ವಿಜುವಲ್ಸ್ ಅನ್ನು. ಆತನನ್ನ ಕರ್ಕೊಂಡು ಬಂದು ಎಲ್ಲೆಲ್ಲಿ ಮಾರ್ಕಿಂಗ್ ಮಾಡಿದ್ರಲ್ಲ, ಆತ ತೋರಿಸಿದಂಥ ಜಾಗಗಳನ್ನು ಅಲ್ಲಿ ಇವತ್ತು ಉತ್ಖನನ ಪ್ರಕ್ರಿಯೆ ನಡೆಯುತ್ತೆ. ಎಸ್ಐಟಿ ತಂಡ ಬಂದಿದೆ. ಜೊತೆಗೆ ಅಲ್ಲಿ ಆ ಹೆಣಗಳನ್ನು ಹೊರಗೆ ತೆಗಿಬೇಕು ಅಂತ ಅಂದರೆ ಬೇಕಾದ ಪ್ರೊಸೀಜರ್ಗೆ ಬೇಕಾದ ಕಾರ್ಮಿಕರನ್ನ ಕರೆಸ್ಕೊಂಡಿದ್ದಾರೆ. ಗುತ್ತಿಗೆದಾರರಿದ್ದಾರೆ ಅಲ್ಲಿ. ಇವರ ಎಲ್ಲರ ಸಮ್ಮುಖದಲ್ಲಿ ನಡೆಯುವಂಥ ಉತ್ಖನನ ಪ್ರಕ್ರಿಯೆ. ಇದಕ್ಕಾಗಿಯೇ ಪ್ರತಿಯೊಬ್ಬರು ಕಾಯ್ತಾ ಇದ್ದಿದ್ದು. ಯಾವುದೇ ನ್ಯೂಸ್ ನೋಡಿದ್ರು ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಇದ್ದಿದ್ದು, ಯಾವಾಗ ಶವ ಹೊರಗೆ ತೆಗಿತೀರಾ, ಯಾಕೆ ವಿಳಂಬ ಮಾಡ್ತಾ ಇದ್ದೀರಾ, ಸಾಕ್ಷ್ಯ ನಾಶ ಆಗೋದಕ್ಕೂ ಮುಂಚೆ ಶವ ಹೊರಗೆ ತೆಗಿರಿ, ಅನಾಮಿಕ ದೂರುದಾರನ್ನ ಬೇಗ ಆ ಜಾಗಕ್ಕೆ ಕರ್ಕೊಂಡು ಹೋಗಿ, ಸಾಕ್ಷ್ಯ ನಾಶ ಆಗೋದಕ್ಕೆ ಬಿಡಬೇಡಿ ಅಂತ ಹೇಳ್ತಾ ಇದ್ರು. ಕೊನೆಗೂ ಆ ಕ್ಷಣ ಇವತ್ತು ಎದುರಾಗಿದೆ. ಧರ್ಮಸ್ಥಳ ಗ್ರಾಮದಲ್ಲಿ ಸಾಲು ಸಾಲು ನಾಪತ್ತೆ ಪ್ರಕರಣಗಳಿರ್ಬೋದು ಅಥವಾ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದು ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಇಲ್ಲಿವರೆಗೂ ಕೂಡ ದೂರುದಾರನನ್ನ ಕರೆಸಿ ತನಿಖೆ ಮಾಡಿದ್ರು. ಆ ಅಂಶಗಳನ್ನು ಆಧಾರವಾಗಿಟ್ಕೊಂಡು ಸ್ಥಳ ಮಹಜೂರಾಗಿದೆ. ಆ ಸ್ಥಳದಲ್ಲಿ 13 ಜಾಗಗಳನ್ನು ಗುರುತಿಸಿದ್ದಾನೆ ಆತ. ಇಂತಿಂಥ ಜಾಗದಲ್ಲಿ ಇಂತಿಂಥ ಶವಗಳನ್ನು ಹೂತಿದ್ದೆ ಅಂತ ನೋಡಬೇಕಾಗಿದೆ. ಇವತ್ತು ಎಷ್ಟು ಶವಗಳು ಆಚೆ ಬರ್ತಾವೆ ಅಂತ, ಅದು ಯಾವ ಸ್ಥಿತಿಯಲ್ಲಿ ಇರುತ್ತೆ ಅಂತ, ಯಾರದ್ದಾಗಿರುತ್ತೆ ಆ ಶವ ಅಂತ.
ಸದ್ಯ ಉತ್ಖನನ ಪ್ರಕ್ರಿಯೆಗೆ ಕ್ಷಣಗಣನೆ ಎದುರಾಗ್ತಾ ಇದೆ. ಪುತ್ತೂರು ಎಸ್ಸಿ ಸ್ಟೆಲ್ಲಾ ವರ್ಗೀಸ್ ಅವರ ನೇತೃತ್ವದಲ್ಲಿ ಈ ಒಂದು ಡಿಗ್ಗಿಂಗ್ ಪ್ರೊಸೀಜರ್ ಶುರುವಾಗುತ್ತೆ. ಅದಕ್ಕೆ ಬೇಕಾದಂಥ ಕಾರ್ಮಿಕರನ್ನ ಈಗಾಗಲೇ ಕರೆಸ್ಕೊಂಡಿದ್ದಾರೆ. ಅನಾಮಿಕ ದೂರುದಾರನ್ನ ಈಗಾಗಲೇ SIT ಟೀಮ್ ಕರ್ಕೊಂಡು ಬಂದಿದೆ ಜಾಗಕ್ಕೆ. ಅರಣ್ಯ ಪ್ರದೇಶದಲ್ಲಿ ಶವ ಹೊರ ತೆಗೆಯೋದಕ್ಕೆ ಕ್ಷಣಗಣನೆ ಎದುರಾಗ್ತಾ ಇದೆ. ಪ್ರತಿಯೊಬ್ಬರು ಕೂಡ ಈ ಒಂದು ಕ್ಷಣಕ್ಕಾಗಿಯೇ ಎದುರು ನೋಡ್ತಾ ಇದ್ರು. ಕೆಲವರು ಈ ಒಂದು ಪ್ರಕರಣಕ್ಕೆ ವಿರುದ್ಧವಾಗಿದ್ದಾರೆ. ಇದೆಲ್ಲ ಸುಳ್ಳು, ಹಾಗೆ ಹೀಗೆ ಅಂತ. ಆತ ಯಾರು ಸುಳ್ಳು ಹೇಳ್ತಿದ್ದಾನೆ ಅಂತ. ಬಟ್ ದೇಶದಾದ್ಯಂತ ಕೂಡ ಇದ್ರ ಕಡೆ ಬಹಳ ಚಿತ್ತ ನೆಟ್ಟಿದ್ದಾರೆ. ಏನೋ ಒಂದು ಆಗಲೇಬೇಕು, ನಿಜಾನೋ ಸುಳ್ಳೋ ಅದು ಪ್ರೂವ್ ಆಗಬೇಕು. ಆತ ಶವ ಹೂತಿಟ್ಟಿದ್ದು ನಿಜಾನೇ ಆಗಿದ್ರೆ ಶವಗಳು ಹೊರಗೆ ಬರಲಿ, ಅದು ಯಾರದ್ದು ಅಂತ ಗೊತ್ತಾಗಲಿ. ಅನಾಮಿಕನ ಅನಾಥ ಶವಗಳ ನಿಜಕ್ಕೂ ಅತ್ಯಾಚಾರ ಆಗಿತ್ತಾ, ಹತ್ಯೆ ಆಗಿತ್ತಾ ಗೊತ್ತಾಗಬೇಕು ಅಂತ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಥ ಮಹತ್ವದ ಬೆಳವಣಿಗೆ ಇವತ್ತು ನಡೀತಾ ಇದೆ. ಸಮಾಧಿ ಸ್ಥಳಕ್ಕೆ ದೂರುದಾರನನ್ನ ಈಗಾಗಲೇ ಕರ್ಕೊಂಡು ಬಂದಿದ್ದಾರೆ. ಇನ್ನೇನು ಅಗೆಯುವಂಥ ಕೆಲಸ ಶುರು ಆಗಬೇಕು. ಉತ್ಖನನ ಪ್ರಕ್ರಿಯೆ ಶುರುವಾಗುತ್ತೆ. ತದನಂತರದಲ್ಲಿ ಇವತ್ತು ನೋಡಬೇಕಾಗತ್ತೆ ಎಷ್ಟು ಸಮಯವನ್ನು ತೆಗೆದುಕೊಳ್ತಾರೆ. ಈಗ ಒಂದು ಶವವನ್ನು ಆಚೆ ತೆಗಿಬೇಕು ಅಂತ ಅಂದರೆ ಈಗ ಡಿಗ್ಗಿಂಗ್ ಮಾಡುವಂಥ ಸಂದರ್ಭದಲ್ಲಿ ಎಷ್ಟು ಜನ ಅಲ್ಲಿ ಕೆಲಸ ಮಾಡ್ತಾರೆ, ಎಷ್ಟೊತ್ತಾಗುತ್ತೆ. 13 ಜಾಗಗಳಲ್ಲೂ ಕೂಡ ಇವತ್ತು ಶವ ತೆಗಿತಾರ. ಆತ ಗುರುತಿಸಿರುವಂಥ ಜಾಗಗಳು ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ. ಯಾಕೆಂದರೆ ಸಾಕಷ್ಟು ಬದಲಾವಣೆಗಳಾಗಿರುತ್ತೆ ಅಲ್ಲಿ. ಅದೇ ಜಾಗ ಅಂತ ಆತ ತೋರಿಸಿದ್ದಾನೆ ನಿಜ, ಅದು ಕರೆಕ್ಟಾ, ಆ ಜಾಗದಲ್ಲಿ ಶವ ಇದೆಯಾ ಇಲ್ವಾ ಎಲ್ಲವೂ ಕೂಡ ಗೊತ್ತಾಗಬೇಕಿದೆ. ನೋಡ್ತಾ ಇದ್ದೀರಾ ನೀವು, ಒಂದಷ್ಟು ಪ್ರೊಸೀಜರ್ ಈಗಾಗಲೇ ಶುರುವಾಗಿದೆ. ತನಿಖೆ ಆದ ಸಂದರ್ಭದಲ್ಲಿ ಆತ ಕೊಟ್ಟಿರುವಂಥ ಮಾಹಿತಿಯನ್ನು ಆಧಾರವಾಗಿಟ್ಕೊಂಡು ಆತ ಹೇಳಿದಂಥ ಅರಣ್ಯ ಪ್ರದೇಶಕ್ಕೇ ಆತನನ್ನು ಕರ್ಕೊಂಡು ಹೋಗಿ ನಿನ್ನೆ ಮಧ್ಯಾಹ್ನದ ವೇಳೆಗೆ ಅಲ್ಲಿ ಸ್ಥಳ ಮಹಜೂರು ಮಾಡುವಂಥ ಕೆಲಸವನ್ನು ಮಾಡಿದರು. ಮೊದಲನೇದಾಗಿ ಆತ ತಲೆಬುರುಡೆ ಸಮೇತ ಏನು ನ್ಯಾಯಾಲಯಕ್ಕೆ ಹಾಜರಾಗಿದ್ದ, ಆ ತಲೆಬುರುಡೆ ಇದ್ದಂಥ ಜಾಗಕ್ಕೆ ಹೋದರು. ತದನಂತರ 13 ಪ್ಲೇಸ್ಗಳನ್ನು ಈಗಾಗಲೇ ಮಾರ್ಕಿಂಗ್ ಮಾಡಿದ್ದಾರೆ.